ರಾಜಕೀಯ ಮೆಂಡನವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೀನಿ. ಜಿಲ್ಲಾ ಗೋಷ್ಠಿಯನ್ನ ನಡೆಸಿಕೊಡಬೇಕಾಗಿ ಕೇಳ್ಕೊಳ್ತಾರೆ. ಆತ್ಮೀಯ ಮಾಧ್ಯಮ, ಹೊಸ ವರ್ಷ ಬರ್ತಾ ಇದೆ. ಇನ್ನೇನು 2 ದಿನ ಬಾಕಿ ಇರಬೇಕು, ಓನ್ಲಿ 2 ಡೇಸ್. ಆದರೆ ಇಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಲ್ಲಿ ಒಂದು ರೀತಿ ಡ್ರಗ್ ಮಾಫಿಯಾ ಸುತ್ತುವರೆದು ಬಿಟ್ಟಿದೆ. ಈ ಸರ್ಕಾರ ಅದನ್ನ ತಡೆಯುವಂತ ಪ್ರಯತ್ನ ಮಾಡಿಲ್ಲ. ನ್ಯೂ ಇಯರ್ಗೆ ಗೊತ್ತಿದೆ, ನೀವು ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಹುಬ್ಳಿ ಇರ್ಬೋದು, ಬೇರೆ ಬೇರೆ ಸಿಟೀಸ್ ಏನಿದೆ, ಮೈಸೂರು, ಇಲ್ಲೆಲ್ಲನೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಆದರೆ ಈ ಸೆಲೆಬ್ರೇಷನ್ ಪ್ರತಿ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ ಆಗ್ತಾ ಇತ್ತು, ಈ ಬಾರಿ ಡ್ರಗ್ ಸೆಲೆಬ್ರೇಷನ್ ಆಗ್ತಾ ಇತ್ತು. ಮಹಾರಾಷ್ಟ್ರದವ್ರು ಬಂದು ಮೈಸೂರಲ್ಲಿ ಡ್ರಗ್ ಫ್ಯಾಕ್ಟರಿ ಇದೆ ಅಂತ ಕಂಡುಹಿಡಿತಾರೆ, ರೈಡ್ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಡ್ರಗ್ ಸೀಸ್ ಮಾಡ್ತಾರೆ. ಕ್ರಾಂತಿ ನಡೀತಾ ಇದೆಯಲ್ಲ, ಕ್ರಾಂತಿ ನಡೆದು ವಾಂತಿ ಎಲ್ಲ ಆಗೋಯ್ತಲ್ಲ, ಹೋಗ್ತಾ ಇದೆಯಲ್ಲ. ಕ್ರಾಂತಿ ಜೋರಾಗ್ತಾ ಇದೆ, ಬರ್ತಾ ಬರ್ತಾ ಜೋರಾಗ್ತಾ ಇದೆ. ಅವರೆಲ್ಲ ವೈರಾಗ್ಯದ ಮಾತಾಡ್ತಾವ್ರಲ್ಲ, ಮಾಲೆ ಹಾಕಿಲ್ಲ ಸದ್ಯಕ್ಕೆ ಡಿ ಕೆ ಶಿವಕುಮಾರ್, ವೈರಾಗ್ಯದ ಮಾತಾಡ್ತಾ ಇದಾರಲ್ಲ. ಸಿದ್ದರಾಮಯ್ಯ ಬಿಡಲ್ಲ ಅಂತ ಇದಾರಲ್ಲ. ಡಿನ್ನರ್ ಪಾರ್ಟಿ ನಡೀತಾ ಇದೆಯಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ಯಾವ ಮಂತ್ರಿ ಕರೆಕ್ಟಾಗಿ ಆನ್ಸರ್ ಮಾಡಿದ್ರು? ಬರಲೇ ಇಲ್ಲ. ಬರೀ ಡಿನ್ನರ್ ಪಾರ್ಟಿ, ಬ್ರೇಕ್ಫಾಸ್ಟ್ ಪಾರ್ಟಿನೇ ಮುಗಿದೋಯ್ತು. ಯಾರ್ದಾದ್ರು ಅಷ್ಟೇ ಅಕ್ರಮ. ನಾನು ಹೇಳ್ದಲ್ಲ, ಈಗ ರಾಜಕಾಲುವೆ ಹೊಡೆದ್ರೆ ಹಿಂದೂಗಳದು, ನಾನೇನ ಸಮರ್ಥನೆ ಮಾಡಿದ್ನ? ನಾನು ಕೆರೆಯಲ್ಲಿ ಮನೆ ಕಟ್ಟಿದ್ರು, ಹೊಡೆದ್ರು ಅವ್ರು ಹಿಂದೂಗಳು, ನಾವೇ ಸಮರ್ಥ ಇಲ್ಲ. ಇಲ್ಲ, ಹೌದು, ಸರ್ಕಾರದ ಜಮೀನು, ಸರ್ಕಾರದ ಜಮೀನಿದು. ಅವ್ರೇನ್ ನಮ್ಮವರಲ್ಲ, ಅವರು ಮುಖ್ಯಮಂತ್ರಿನೇ ಹೇಳಿದಾರಲ್ಲ, ನಮ್ಮ ರಾಜ್ಯದವ್ರಲ್ಲ ಅಂತ ಹೇಳಿದ್ದಾರೆ. ನಮ್ಮ ರಾಜ್ಯದವ್ರಾದ್ರೆ ಕರುಣೆ ಅವ್ರಿಗೆ ಆಲ್ಟರ್ನೇಟಿವ್ ಜಾಗ ಕೊಡಿ ಅಂತ ನಾವ್ ಹೇಳ್ತೀರಿ. ಅವ್ರು ನಮ್ಮವರೇ ಅಲ್ಲಲ್ಲ, ಎಲ್ಲೋರು ಅಂತಾನು ಗೊತ್ತಿಲ್ಲಲ್ಲ. ನಮ್ಮ ರಾಜ್ಯದವರು, ನಮ್ಮ ದೇಶದವರು ಯಾವ್ದು ಗೊತ್ತಿಲ್ಲಲ್ಲ. ಸ್ವಲ್ಪನೇ, ಜಾಸ್ತಿನೇ ಹೇಳ್ತೀನಿ. ನಮ್ಮ ದೇಶದಲ್ಲಿ ಸಭಾಪತಿನ ಬಿಜೆಪಿ ಸಂಘಟನಾತ್ಮಕವಾಗಿ ಚೆನ್ನಾಗಿದೆ, ಕಾರ್ಯಕರ್ತರಲ್ಲಿ ಬದ್ಧತೆ ಇದೆ. ಆ ಬದ್ಧತೆಯನ್ನು ನಾಯಕರು ಕೂಡ ಹೊಂದಬೇಕು. ಆಗ ಮಾತ್ರ ನಾವು ಇಲ್ಲಿ ಗೆಲ್ತೀವಿ ಅನ್ನೋದನ್ನು ಮಾತಾಡಿದ್ದಾರೆ. ಫಸ್ಟ್ ಇವರು ಪ್ರಶ್ನೆ ಗೊತ್ತಾಗುತ್ತೆ, ಅದು ಇಂಟರ್ನಲ್ ಏನೋ ಹೇಳ್ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ಆರಾಮ್ಸೆ ಹೇಳ್ತೀವಿ. ನಮ್ಮ ಪಾರ್ಟಿ ಪ್ರತಿ 3 ವರ್ಷಕ್ಕೊಂದ್ಸರಿ ಚುನಾವಣೆ ನಡೀತದೆ. ಕರ್ನಾಟಕಕ್ಕೆ ಮಾತ್ರ ಏನ್ ಚುನಾವಣೆ ನಡೀತಾ ಇಲ್ಲ. ಈ ಕಾಂಗ್ರೆಸ್ ಅಲ್ಲಿ ನಡೀತಾ ಇದೆಯಲ್ಲ ಕರ್ನಾಟಕದಲ್ಲಿ, ಅಧಿಕಾರ ಮುಖ್ಯಮಂತ್ರಿ ಯಾರು ಅಂತೇಳಿ ಕಾಂಗ್ರೆಸ್ ಅಲ್ಲಿ ನಡೀತಾ ಇದೆ. ನಮ್ದು ಹಂಗಲ್ಲ, ಇಡೀ ದೇಶದಲ್ಲಿ 3 ವರ್ಷಕ್ಕೊಂದ್ಸರಿ ಚುನಾವಣೆ ನಡೀತದೆ. ಈಗಾಗಲೇ ಇರುವಂತ ನಮ್ಮ ರಾಜ್ಯದ ಅಧ್ಯಕ್ಷರು ಸನ್ಮಾನ್ಯ ವಿಜಯೇಂದ್ರ ಅವರು ಈಗಾಗಲೇ ನಾಮಿನೇಟ್ ಆಗಿದ್ದಾರೆ. ಅವರು ಮುಂದುವರಿಸೋದು ಅಥವಾ ಬಿಡೋದು ಕೇಂದ್ರದ ಅಧ್ಯಕ್ಷರಿಗೆ ಸಂಬಂಧಪಟ್ಟಂತ ವಿಚಾರ, ಕೇಂದ್ರದ ನಾಯಕರಿಗೆ ಸಂಬಂಧಪಟ್ಟಂತ ವಿಚಾರ. ಅವರು ಅದನ್ನ ತೀರ್ಮಾನ ತೆಗೆದುಕೊಳ್ತಾರೆ. ಅದ್ ಬಿಟ್ರೆ ಇದರಲ್ಲಿ ಕಾಂಪ್ಲಿಕೇಶನ್ ಪ್ರಶ್ನೆನೇ ಇಲ್ಲ. ಇದರಲ್ಲಿ ಅವ್ರನ್ನ ನೇಮಕ ಮಾಡಿದ್ದಾರೆ. ನೇಮಕ ಮಾಡಿ ಆಗ್ಲೇ 2 ವರ್ಷ ಮೇಲೆ ಆಗಿದೆ. ಅಧಿಕಾರ ಇಲ್ಲದೆ ಇಷ್ಟೊಂದು ಸಮಸ್ಯೆ ಇರುವಾಗ ಇನ್ನು ಅಧಿಕಾರ ನಿಮ್ಮಲ್ಲಿ ಇದ್ರೆ ಇನ್ನಷ್ಟು ಸಮಸ್ಯೆ ಆಗ್ತದೆ ಅನ್ನೋದು ಅರ್ಥ ಅಲ್ವಾ ಅದರದ್ದು? ನಿಮ್ಮ ಬಿಜೆಪಿಗೆ ಈಗ ಅಧಿಕಾರ ಇಲ್ಲದೆ ನಿಮ್ಮಲ್ಲಿ ಒಂದು ಅಧ್ಯಕ್ಷ ಸ್ಥಾನ ಇಡೀ ದೇಶದಲ್ಲಾದ್ರೂ ಕರ್ನಾಟಕದಲ್ಲಿ ಮಾಡಕ್ ಆಗಿಲ್ಲ ಅಂದ್ರೆ ತುಂಬಾ ಜಟಿಲ ಇದೆ ಅನ್ನೋದಲ್ವಾ? ನೋಡಿ, ನೀವು ಅದೇ ಕನ್ಫ್ಯೂಸ್ ಮಾಡ್ಕಂತ ಇದೆ. ಇಡೀ ದೇಶದಲ್ಲಿ
ಚುನಾವಣೆ ನಡೆದು ಮಾಡಿರೋದು. ನಮ್ದು ನಾಮಿನೇಟ್ ಮಾಡಿದ್ದಾರೆ. ರಾಜ್ಯದ ಅಧ್ಯಕ್ಷರನ್ನ ಕೇಂದ್ರದ ಅಧ್ಯಕ್ಷರು ನಾಮಿನೇಟ್ ಮಾಡಿದ್ದಾರೆ. ಆ ಪ್ರಶ್ನೆ ನಮ್ದು ಒಂದೇ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಉಳಿದಿದ್ದ ರಾಜ್ಯದ ಚುನಾವಣೆ ಪ್ರೋಸೆಸ್ ಏನಿದೆ ಚುನಾವಣೆ ಪ್ರೋಸೆಸ್ ಮಾಡಿದ್ದಾರೆ ಅಷ್ಟೇ. ನಮ್ಮದನ್ನು ಕೂಡ ಮುಂದುವರಿಸ್ಬೇಕಾ ಬೇಡ ಅನ್ನೋದನ್ನ ನಾವ್ಯಾರು ತೀರ್ಮಾನ ಮಾಡಕ್ ಅಧಿಕಾರ ಇಲ್ಲ, ಯಾಕಂದ್ರೆ ಅವ್ರು ನಾಮಿನೇಟ್ ಮಾಡಿದ್ದಾರೆ. ಸೊ ಮುಂದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರದು ಈಗ ಕಾರ್ಯಾಧ್ಯಕ್ಷರು ಘೋಷಣೆ ಆಗಿದೆ. ನನ್ಗನ್ಸ್ತೈತೆ ಅವ್ರು ಮುಂದೆ ಅಧ್ಯಕ್ಷರಾಗ್ಬೋದನೋ, ಅವರೇ ಅಧ್ಯಕ್ಷರಾಗ್ಬೋದನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದು ಕೇಂದ್ರದ ಸಮಿತಿಗೆ ಬಂದಿದೆ. ಆ ಸಂದರ್ಭದಲ್ಲಿ ಅದಾದ್ಮೇಲೆ ನಮ್ಮ ಅಧ್ಯಕ್ಷರು ಘೋಷಣೆ ಆದ್ಮೇಲೆ ಮೋಸ್ಟ್ಲಿ ಜನವರಿ ಆದ್ಮೇಲೆ ಅವ್ರು ತೀರ್ಮಾನ ತಗೋಬೇಕು. ಅಲ್ಲಿವರೆಗೂ ಏನೂ ಇಲ್ಲ. ಈಗ ರಾಜ್ಯದಲ್ಲಿ 2 ವರ್ಷಗಳಿಂದ ಅವರು ನಾಮಿನೇಟೆಡ್ ಅಧ್ಯಕ್ಷರು ಒಪ್ಪಿಕೊಳ್ತಿಲ್ಲ. ಎಲ್ಲ ಹಿಂದೆ ಎಲ್ಲ ಬಹಳಷ್ಟು ಸರಿ ಎಲ್ಲಾ ರಾಜ್ಯಗಳಲ್ಲೂ ಆಗಿದೆ. ಅಂದ್ರೆ ನಿಮ್ಮಲ್ಲೂ ಸಹ ಪ್ರಜಾಪ್ರಭುತ್ವ ಏನಿಲ್ಲ ಒಳಗೆ ಪಕ್ಷದೊಳಗೆ? ಇಲ್ಲ, ಎಲ್ಲರನ್ನು ಕೇಳಿನೇ ಮಾಡಿರೋದು. ಎಲ್ಲರನ್ನು ಕೇಳಿನೇ ಮಾಡಿರೋದು. ಇಷ್ಟೊಂದು ಭಿನ್ನಮತ ಯಾಕೆ ಬರ್ತಾ ಇದೆ? ಇದ್ದೇ ಇರುತ್ತೆ. ಒಬ್ರೊಬ್ರು ಒಬ್ಬೊಬ್ರು ನಿಮ್ಮದೇ ತಂಡ ವಿಜಯೇಂದ್ರ ಅವರು ಕಂಟಿನ್ಯೂ ಮಾಡ್ಬೇಕು ಅಂತ ನೀವು ಡೆಲ್ಲಿಗೆ ಹೋಗುದು, ಮಾಡಬಾರ್ದು ಅಂತ ಇನ್ನೊಂದು ತಂಡ ಹೋಗುದು, ನಿಮ್ಮದೇ ಒಂದು ಭಿನ್ನ ತಂಡ ಉಂಟಲ್ಲ, ಅದ್ರ ಬಗ್ಗೆ ನೀವು ಮೌನ? ನಾನೇನು ಹೋಗಿಲ್ಲಲ್ಲ. ನಾನೇನು ಹೋಗಿದ್ದೀನ? ನಾನೇನು ಹೋಗಿಲ್ಲ. ಅಲ್ಲಲ್ಲ, ಈಗ ನೋಡಿ, ಒಂದು ನಮ್ದೇನು ಕಮ್ಯುನಿಸ್ಟ್ ಪಾರ್ಟಿ ಅಲ್ಲ, ಇದು ಡೆಮಾಕ್ರಸಿ ಅಂತ ಪಾರ್ಟಿ. ಅಭಿಪ್ರಾಯ ಭೇದ ಇದೆ ನಮ್ಮಲ್ಲಿ. ಆದರೆ ಕೇಂದ್ರದ ನಾಯಕರ ತೀರ್ಮಾನ ಏನಿದೆ ಅದಕ್ಕೆ ನಾವೆಲ್ಲರೂ ಕೂಡ ತಲೆ ಬಾಗಲೇಬೇಕು, ತಲೆ ಬಾಗೇ ಬಾಗ್ತೀವಿ. ಎಲ್ಲ ಮನೆಯಲ್ಲೂ ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳು ಇದ್ದೇ ಇರ್ತೈತೆ. ಆದರೆ ಕೇಂದ್ರದ ನಾಯಕರು ಏನ್ ತೀರ್ಮಾನ ಕೊಡ್ತಾರೋ ಅದಕ್ಕೆಲ್ಲ ನಾವು ಬದ್ಧತೆ ಇರಲೇಬೇಕು, ಇದ್ದೇ ಇರ್ತೀರಿ, ಪ್ರಶ್ನೆನೇ ಇಲ್ಲ. ಈಗ ಸದ್ಯಕ್ಕೆ ವಿಜಯೇಂದ್ರ ನಮ್ಮ ರಾಜ್ಯ ಅಧ್ಯಕ್ಷರು, ನೋ ಕ್ವಶನ್ ಅಟ್ ಆಲ್ ಅಲ್ವಾ, ಪ್ರಶ್ನೆನೇ ಇಲ್ಲ. ಅದೇ ಮುಂದೆ ನಾಮಿನೇಟೆಡ್ ಅಧ್ಯಕ್ಷರನ್ನ ನೀವು ಸ್ವೀಕರಿಸಲಿಕ್ಕೆ ರೆಡಿ ಇದ್ದೀರಿ? ಕೇಂದ್ರದ ನಾಯಕರು ಏನ್ ಹೇಳಿದ್ರು ಅದನ್ನ ಪಾಲನೆ ಮಾಡ್ತೀರಿ. ನಮ್ದು ಹೇಳ್ದಲ್ಲ ನೆನ್ನೆ, ಒಂದೇ ನಿಮಿಷ ಅವಕಾಶ ಕೊಡಿ. ನೆನ್ನೆ ಒಂದು ಟ್ವೀಟ್ ಮಾಡಿದ್ದಾರೆ, ಯಾರು, ದಿಗ್ವಿಜಯ್ ಸಿಂಗ್, ನೋಡಿದಿರಲ್ಲ? ನಮ್ಮಲ್ಲಿ ಕೆಳಗಡೆ ಕೂತಿರೋ, ನೆಲದ ಮೇಲೆ ಕೂತಿರೋ ಕಾರ್ಯಕರ್ತ ಇದೇ ದೇಶದ ಪ್ರಧಾನಿ ಆಗ್ತಾರೆ. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಬಿಜೆಪಿ. ಅಲ್ಲಂಗಲ್ಲ, ಮೇಲೆ ಕೂತಿರೋರು ಮೇಲೇನೇ ಕೂತಿರ್ತಾರೆ. ಯಾರಿಂದ? ನೆಹರು ಇಂದ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಎಲ್ಲ ಮೇಲೇನೆ ಕೂತಿದ್ರು. ಈಗ ಅವ್ರ ಮಕ್ಕಳು ಮೇಲೇನೆ ಕೂತಿದ್ದಾರೆ. ನಮ್ಮ ಡಿಫರೆಂಟ್, ನಮ್ದು ಕಾರ್ಯಕರ್ತರ ಪಾರ್ಟಿ. ದಿಸ್ ಇಸ್ ಅ ಕಾರ್ಯಕರ್ತರ ಪಾರ್ಟಿ. ಎನಿ ಟೈಮ್ ಮೇಲೆ ಬರ್ಬೋದು ಕಾರ್ಯಕರ್ತ. ಅಂದ್ರೆ ನೀವು ಕಾಂಗ್ರೆಸ್ ಅನ್ನು ನೋಡಿಕೊಂಡು ಅದಕ್ಕೆ ಹೋಲಿಸಿಕೊಂಡು ಅವ್ರ ಹಾಗೆ ನಾವು ಸಾಧಕರು ಆಗ್ತಾ ಇದ್ದೀವಿ ಅಂತ ತೃಪ್ತಿ ಪಡ್ತೀವಿ? ಇಲ್ಲ, ಅವ್ರಿಗಿಂತ ಡಿಫರೆಂಟ್ ಅನ್ನೋದನ್ನ ನಾನು ಹೇಳಿದೆ. ಈಗ ನೋಡಿದ್ರೆ ರಾಜ್ಯದ ಬಿಜೆಪಿ ಡಿಫರೆಂಟ್ ಆಗಿ ಕಾಣೋದಿಲ್ಲ ಅಲ್ವಾ? ಈಗ ನಾನೇನಾದ್ರೂ ಗೊಂದಲ ಹೇಳಿದ್ನ? ಏನು ಇಲ್ಲ. ನಮ್ಮ ರಾಜ್ಯ ಅಧ್ಯಕ್ಷರು ಈಗಿದ್ದಾರೆ, ಅವರ ನೇತೃತ್ವದಲ್ಲೇ ನಾವು ಮುಂದುವರಿತಾ ಇದ್ದೀರಿ ಅಂತ ಹೇಳಿದಿರಿ. ಓಕೆ, ಧನ್ಯವಾದ. ಬೇರೆ ಏನನ್ನ ಇದೆಯಪ್ಪ? ನಾವು MLA ಚುನಾವಣೆಗೆ ಜಂಟಿಯಾಗಿ ಹೋಗ್ತೇವೆ, ಹಾಗಾದ್ರೆ ಸ್ಥಳೀಯ ಚುನಾವಣೆಗಳಿಗೆ ಏನ್ ಮಾಡ್ತೀವಿ? ಇದಕ್ಕೆ ನಾನು ಅದನ್ನೇ ಅವ್ರಿಗೂ ಹೇಳಿದೆ. ನಮ್ಮ ರಾಷ್ಟ್ರೀಯ ಸಮನ್ವಯ ಸಮಿತಿ ಇದೆ, ಅಲ್ಲಿ ಈಗ ದೇವೇಗೌಡರು ಅವರ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ. ಅದು ಅವರ ಅಭಿಪ್ರಾಯ. ಲೋಕಸಭೆ ಮತ್ತೆ ವಿಧಾನಸಭೆ ಚುನಾವಣೆಗೆ ಮಾತ್ರ ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಅವರ ಒಪ್ಪಂದ ಏನಿದೆ ಇಲ್ಲ. ಈಗ ಇದಕ್ಕಿಂತ ಎಲ್ಲದಕ್ಕೂ ದೊಡ್ಡದು ಯಾವುದು ಅಂತಂದ್ರೆ ಸಮನ್ವಯ ಸಮಿತಿ. ಆ ಸಮನ್ವಯ ಸಮಿತಿಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು, ಕುಮಾರಸ್ವಾಮಿ ಅವರು ಎಲ್ಲ ಇರ್ತಾರೆ. ಅಲ್ಲಿ ಚರ್ಚೆ ಆಗಿ ಈ ತೀರ್ಮಾನ ಆದ್ರೆ ನಾವು ಒಪ್ಕೊಂತೀರಿ. ಅಲ್ಲಿ ಚರ್ಚೆ ಆಗಿ ಇಲ್ಲ ಒಟ್ಟಿಗೆ ಹೋಗ್ಬೇಕು ಅಂತ ಆದ್ರೆ ಒಟ್ಟಿಗೆ ಹೋಗ್ತೀರಿ. ಪ್ರಶ್ನೆ ಇಲ್ಲಿ ದೇವೇಗೌಡರು ಅಥವಾ ಬಿಜೆಪಿ ಅಲ್ಲ, ಇಲ್ಲಿ ಸಮನ್ವಯ ಸಮಿತಿ. ಎರಡು ಸಮನ್ವಯ ಸಮಿತಿ ತೀರ್ಮಾನ ಅದು ಫೈನಲ್. ದಟ್ ಈಸ್ ದ ಫೈನಲ್. ಸಮನ್ವಯ ಸಮಿತಿ ಇದೆಯಾ? ಸಭೆ ಸೇರ್ತಾ ಇದೆಯಾ? ಇಲ್ಲ ಅಂತ ಈಗಾಗಲೇ ಕೇಂದ್ರದ ಸಮನ್ವಯ ಸಮಿತಿ ಬಹಳ ಅಚ್ಚುಕಟ್ಟಾಗಿ ನಮ್ಮ ಪ್ರಧಾನಿಯವರು ನೇತೃತ್ವ ಇರಬಹುದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ನಡೀತಾ ಇದೆ ಸಮನ್ವಯ ಸಮಿತಿ. ಈಗ ಕುಮಾರಸ್ವಾಮಿ ಅವರೇ ಸ್ಪಷ್ಟವಾಗಿ ಹೇಳಿದಾರಲ್ಲ, ನಾನು ಹಿಂದೆ ಬಿಜೆಪಿ ಜೊತೆ ಸರ್ಕಾರ ಮಾಡಿದ್ದೆ 2008, ದಟ್ ಈಸ್ ದ ಬೆಸ್ಟ್ ಇನ್ ಕರ್ನಾಟಕ ಅಂತ ಅವರೇ ಹೇಳಿದ್ದಾರೆ.
ಮತ್ತೆ ಕಾಂಗ್ರೆಸ್ ನನಗೇನು ದ್ರೋಹ ಬಗೆತು ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಅದರಿಂದ ಈಗ ನಮ್ಮ ಮುಂದೆ ಇರುವಂಥದ್ದು ಈ ಕಾಂಗ್ರೆಸ್ಸಿನ ಸರ್ಕಾರ ಅಧಿಕಾರದ ಕಿತ್ತಾಟದಲ್ಲಿ ಮುಳುಗೋಗಿದೆ, ಅಭಿವೃದ್ಧಿ ಮಾಡ್ತಾ ಇಲ್ಲ, ಹಳ್ಳ ಬಿದ್ದಿರೋ ರಸ್ತೆಗಳು ಇವೆಲ್ಲ. ಆ ದೃಷ್ಟಿಯಿಂದ ನಾವು ಈ ಸರ್ಕಾರವನ್ನ ಕಿತ್ತೊಗೆಯುವಂತ ದೃಷ್ಟಿಯಿಂದ ನಾವು ಮತ್ತು JDS ಒಗ್ಗಟ್ಟಾಗಿ ನಾವು ಕರ್ನಾಟಕದಲ್ಲಿ NDA ಅಧಿಕಾರಕ್ಕೆ ತರುವಂತ ಕೆಲಸವನ್ನ ಮಾಡ್ತೀವಿ. ಧನ್ಯವಾದ. ರಾಜಕೀಯದ 11 ಗಂಟೆ ಆಯ್ತಣ್ಣ. ರಾಜಕೀಯದ ಬಗ್ಗೆ ಮಾತಾಡ್ತೀವಿ. ಈಗ ಹಿಂದಿನ ಸರ್ಕಾರ ನೀವಿರುವಾಗ ಕರಾವಳಿಗೆ ತುಂಬಾ ಪ್ಯಾಕೇಜ್ಗಳನ್ನ ಕೆಲವು ಅಭಿವೃದ್ಧಿ ಕಾಮಗಾರಿ ಘೋಷಿಸಿದೆ. ಆದ್ರೆ ಈ ಸರ್ಕಾರವನ್ನ ಆ ಅಭಿವೃದ್ಧಿ ಕಾಮಗಾರಿ ಮುಂದುವರೆದಿಲ್ಲ. ಕೆಲವು ಕಡೆಗಳಿಗೆ ನಿಮ್ಮ ಸರ್ಕಾರಗಳು CM ಗಳೇ ಇಲ್ಲಿ ಬಂದಾಗ ಇದಿಷ್ಟು ಕೋಟಿ ರೂಪಾಯಿಯನ್ನು ಅನುಭವಿಸಿದೆ.